ಮತ್ತೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೆ, ಬಟ್ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಇವತ್ತು. ಆದರೂ ಈ ಕಣ್ಣು ಸೆಳೆಯುವ ಈ ಹೂವನ್ನು ನೋಡಿ ನನಗೆ ವಿಡಿಯೋ ಮಾಡೋಕ್ಕಾಗದೇ ಇರಲಿಲ್ಲ. ನೋಡಿ ಏನು ಸಖತ್ತಾಗಿ ಬೆಳೆಸಿದ್ದಾರೆ ಯಾರು ರೈತರು. ಒಳ್ಳೆ ಕಲರು ನೋಡಿ. ಈ ಥರ ನ್ಯಾಚುರಲ್ ಆಗಿ ಬೆಳೆಯೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಗೈಸ್. ಮನಸ್ಸಿಗೊಂಥರ ನೆಮ್ಮದಿ, ಒಂಥರ ಶಾಂತಿ, ಸುಖ ಎಲ್ಲವೂ ಸಿಗುತ್ತೆ ಅನಿಸುತ್ತೆ ಅಲ್ವಾ. ಈ ಕಡೆ ಇಲ್ಲೊಂದು ಬೆಳೆದಿದ್ದಾರೆ. ಆನ್ ದ ವೇ ಹೋಗ್ತಾ ಇನ್ನು ಯಾವ್ಯಾವ ರೈತರು ಏನೇನೆಲ್ಲ ಬೆಳೆದಿರ್ತಾರೆ ನೋಡ್ಕೊಂಡು ಹೋಗೋಣ ಬನ್ನಿ. ವಾವ್, ವಾಟ್ ಎ ವಂಡರ್ಫುಲ್. ನೋಡಿ ಗಾಯ್ಸ್, ಮತ್ತೆ ಇನ್ನೊಂದು ತೋಟದಲ್ಲಿ, ಅಂದರೆ ಮೇಯ್ನ್ ರೋಡಲ್ಲೇ ಇದು, ಎಷ್ಟು ಸಖತ್ತಾಗಿ ಬೆಳೆದಿರ್ತಾರೆ ಅಂದರೆ ನೋಡಿ. ನಾವು ಇದನ್ನೆಲ್ಲ ಕಣ್ತುಂಬಿಸ್ಕೊಬೇಕು ಅಷ್ಟೇ, ಬಿಟ್ಟರೆ ಈ ಥರ ಸಾಧನೆ ಮಾಡ್ತೀವಿ ಅಂತ ಲೈಫಲ್ಲಿ ಕೂಡ ಅಂದ್ಕೊಳ್ಳೋಕ್ಕೂ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಗಾಯ್ಸ್, ಇದೇನು ಸೇವಂತಿ, ಇದು ಸೇವಂತಿ ಹೂವು. ಮೊನ್ನೆ ವರಮಹಾಲಕ್ಷ್ಮಿ ಆಯಿತು, ಅವಾಗೇನಾದರೂ ನಾನು ಈ ಕಡೆ ಬಂದಿದ್ದಿದ್ರೆ ಎಲ್ಲ ಇಲ್ಲಿಂದನೇ ತೊಗೊಂಡೋಗ್ಬಿಡ್ತಾಯಿದ್ದೆ. ತುಂಬ ಸಖತ್ತಾಗಿದೆ ಗಾಯ್ಸ್. ನೋಡಿ ಹತ್ರದಿಂದ ಹೋಗೋಣ, ಹೋಗಿ ಒಂದೆರಡು ಮುಟ್ಟಣ ಕೈಯಲ್ಲಿ. ಆಹಾ, ಈ ಭೂಮಿ ತಾಯಿ ಸ್ಪರ್ಶ, ಏನು ಸ್ಪರ್ಶ ನೋಡಿ, ಏನು ಸಖತ್ತಾಗಿದೆ ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ ನೋಡಿ ಗಾಯ್ಸ್. ನಮ್ಮ ತೋಟದಲ್ಲಿರುವ ಲಿಚ್ಚಿ ಮರ, ಗಿಡ ಇದ್ರ ತುಂಬ ಬರೀ ಲಿಚ್ಚಿ ಹಣ್ಣುಗಳೇ, ಕಾಯಿಗಳೇ ಇದ್ದಾವೆ. ಹಣ್ಣು ಬಿಟ್ಟಿದ ತಕ್ಷಣ ಒಂದೇ ಒಂದು ಬಿಡೋದಿಲ್ಲ ಗಿಳಿಗಳು, ಗಿಳಿ ಮಾಮರು ನೋಡಿ. ಎಲ್ಲೆಲ್ಲಿ ನೋಡಿದ್ರು ಬರೀ ಕಾಯಿಗಳೇ ಹಿಡ್ದಿರ್ತವೆ. ಲಿಚ್ಚಿ ಗಿಡ ತುಂಬ ಇದೆ. ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಹೂವು, ಕಾಯಿ, ಹಣ್ಣು ಮಾತ್ರ ಗಿಳಿಗೆ. ಹಾಗೆ ಈ ಸರಿ ಕುಂಬಳ ಗಿಡನೂ ಹಾಕಿದ್ದೀವಿ. ಯಾಕೋ ಈ ಸರಿ ಅಷ್ಟೊಂದು ಡೆವಲಪ್ ಆಗಲಿಲ್ಲ. ಹೋದ ಸರಿ ಸಿಕ್ಕಾಪಟ್ಟೆ ಸಖತ್ತಾಗಿ ಬಿಟ್ಟಿತ್ತು. ಸುಮಾರು ಜನ ತಿಂದಿದ್ದಾರೆ ಇದರಿಂದ. ಇದು ಗ್ರೇಪ್ಸ್, ದ್ರಾಕ್ಷಿ ಅಂಬು. ಇದು ಮೇಲ್ಗಡೆಗೆ ಹಬ್ತಾ ಇದೆ. ಹಾಕಿ ಸುಮಾರು 2 ವರ್ಷ ಆಯಿತು, ಹೀಗೇ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಗಾಯ್ಸ್, ಇವತ್ತು ಕೆಲಸದವ್ರು ಬರ್ತೀವಿ ಅಂದ್ಬಿಟ್ಟು ಯಾಮಾರಿಸ್ಬಿಟ್ರು. ಹಾಗಾಗಿ ನಾನು ನಮ್ಮ ಕೆಲಸದ ತಾತ ಇಬ್ಬರು ಸೇರಿಕೊಂಡು ನುಗ್ಗೆ ಬೀಜ ನಾಟಿ ಮಾಡ್ತಾ ಇದ್ದೀವಿ. ಇಬ್ಬರೇ ನೋಡ್ರಿ, ಇಷ್ಟು ತೋಟಕ್ಕೆ ಇಬ್ಬರೇ ನುಗ್ಗೆ ಬೀಜ ಹಾಕ್ತಾಯಿದ್ದೀವಿ. ಕೆಲಸದವ್ರು ಬರ್ತೀವಿ ಅಂದ್ಬಿಟ್ಟು ಜೈ ಅಂತ ಕೈ ಎತ್ಬಿಟ್ರು ವಾಂಚತಂತ. ನೋಡಿ ಹಾಗೆ ನುಗ್ಗೆಕಾಯಿ ಬಿಟ್ಟಿತ್ತು. ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ಬೀಜ ನೆಟ್ಟಿ ಸುಸ್ತು. ಹಾಗೆ ನುಗ್ಗೆಕಾಯಿ ಬಿಟ್ಟಿತ್ತು. ಸ್ವಲ್ಪ ಎಳೆದು ನಮ್ಮದು ಭಾಗ್ಯ ತಳಿ, ಆದರೂ ಸಖತ್ತಾಗಿರುತ್ತೆ ಭಾಗ್ಯ ತಳಿ. ಅದಕ್ಕೆ ಚಿಕ್ಕದರಲ್ಲೇ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ. ನೋಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ನೋಡಿ ಇದು ನಮ್ಮ ನುಗ್ಗೆ ಮರ. ಸುಮಾರು ಹಾಕ್ಕೊಂಡಿದ್ದೀವಿ ನಾವು ಈ ಥರ ನುಗ್ಗೆ ಮರಗಳು. ಈಗ ಇಡೀ ತೋಟಕ್ಕೆ ನೋಡಿ ಗಾಯ್ಸ್, ನಮ್ಮ ತಾತ ಹೇಳ್ತಾ ಇದ್ದಾರೆ ಪಾಪ, ನಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಚೇಪೆಕಾಯಿ ಗುತ್ತಿ ಹಿಡಿಯುತ್ತಂತೆ, ಆದರೆ ಕೋತಿ ಒಂದು ಬಿಡಲ್ವಂತೆ, ಎಲ್ಲ ತಿನ್ಕೊಂಬಿಡುತ್ತೆ. ಸಿಕ್ಕಾಬಡೆ ಟೇಸ್ಟ್ ಆಗಿದೆ ಇದು, ಆದರೆ ನಾವೇ ತಿನ್ನೋಕ್ಕಾಗಲ್ಲ. ಎಲ್ಲ ಮಂಗನಾಸ್ ತಿಂದ್ಬಿಡ್ತವೆ ನೀಟಾಗಿ. ಮಂಗನಾಸ್ಗೆ ಗಿಫ್ಟ್ ಇದು. ನಮ್ಮ ತೋಟದಲ್ಲಿ ಒಂದು 5-6 ಇದೆ. ಎಲ್ಲ ಚೇಪೆಕಾಯಿಯು ಅದೇ ತಿನ್ನುತ್ತೆ. ಒಳ್ಳೆಯ ಹಣ್ಣಿದು, ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಒಂದೇ ಒಂದು ಸರಿ ಗಿಣಿ ತಿಂದ್ಬಿಟ್ಟಿದ್ದು ಒಂದು ಸಿಕ್ಕಿತ್ತು ಅಷ್ಟೇ. ಇವತ್ತವರೆಗೂ ಒಂದು ತಿಂದಿಲ್ಲ ನಾವು. ನಾನು ಬಂದಿರೋ ರೋಡಲ್ಲಿ ಆನೆ ಲದ್ದಿ ನೋಡಿ, ಒಬ್ಬಳೇ ಹುಡುಗಿ ಆನೆ ಲದ್ದಿ ಹಸಿಯಾಗಿದೆ. ಯಾವಾಗ ಬಂದೋಗಿದೆಯೋ ಗೊತ್ತಿಲ್ಲ.
ನೋಡಿ, ಒಬ್ಬಂಟಿ ರೋಡಿನಲ್ಲಿ ಒಂದೇ ಹುಡುಗಿ ಆನೆ ಲದ್ದಿ. ಹಿಂಗೆ ನೀವು ಯಾವತ್ತಾದರೂ ಹಿಂಗೆಲ್ಲ ಒಬ್ಬೊಬ್ಬರೇ ಓಡಾಡಿದ್ದೀರಾ ಗೈಸ್? ಆನೆ ಓಡಾಡೋ ಜಾಗದಲ್ಲಿ ಗಾಡಿ ಎತ್ಕೊಂಡು, ಅದು 2 ವೀಲರ್, ನನ್ನ ರಾಣಿ ಜೊತೆಗೆ. ನೋಡಿದ್ರಾ? ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನನ್ನ ಗಾಡಿ ಸ್ಪೀಡ್ ಏನಿದೆ ತೋರಿಸ್ತೀನಿ. ಗಾಡಿ ಓಡಿಸ್ತಾ ಇರೋ ಸ್ಪೀಡು, ಮಳೆ ದೇವೇಂದ್ರಂಗೂ ಕೇಳ್ಕೊಳ್ತಾ ಇದ್ದೀನಿ, ಗಾಡಿ ಸ್ಪೀಡ್ ಏನಿದೆ ಹಂಗೆ ತೋರಿಸ್ತೀನಿ. ಇಂಟು ಮಳೆಯಲ್ಲಿ ಮತ್ತೆ ಸಿಕ್ಕಾಕೊಂಡ್ಬಿಟ್ಟೆ. ನೋಡಿ, ಇಲ್ಲಿ ಒಂದು ಬ್ಲ್ಯಾಕ್, ಇಲ್ಲೆಲ್ಲೋ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ಯಾವುದೋ ಒಂದು ದೊಡ್ಡ ಬ್ಲ್ಯಾಕಿ, ನಾವು ಆರು ಇದ್ದಾನಲ್ವ, ಅದಕ್ಕೆ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾನೆ. ಮಳೆ ಸಿಕ್ಕಾಕೊಂಡ್ಬಿಟ್ಟೆ ಗಾಯ್ಸ್. ನೋಡಿ, ನಾನು ರಾಣಿ ಪಾಪ ಅನಾಥವಾಗಲ್ಲಿ ಬಿಟ್ಟಿದ್ದೀನಿ. ನೋಡಿ ಗಾಯ್ಸ್, ಕಲ್ಲೆಲ್ಲ ಬೀಳ್ತಾ ಇದೆ ಮೇಲ್ಗಡೆ. ಅಯ್ಯಪ್ಪ, ನಿಲ್ಲಿಸ್ಬಾರ್ದು ಅಂತ ನೋಡಿ ಇಷ್ಟೆಲ್ಲ ನೆಂದೋಗಿದ್ರು. ಹೇ ಬ್ಲ್ಯಾಕಿ, ನಾನು ರಾಣಿನ ಪಾಪ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಯಾವುದೋ ಮನೆ ಹತ್ರ ನಿಂತಿದ್ದೀನಿ ಗಾಯ್ಸ್. ಏನು ಹೆಣ್ಮಕ್ಳಿಗೆ ಕಷ್ಟಪ್ಪ. ನೋಡಿ, ತುಂತುರು ಮಳೆ, ಭೂಮಿ ತಾಯಿ ಸ್ಮೆಲ್ಲು ಘಮ ಅಂತ ಇದೆ. ಹಳ್ಳಿ ಸೊಗಡೆ ಸೊಗಡು, ಏನು ಸೊಗಡು ಹಳ್ಳಿ ಸೊಗಡು. ಮಳೆಯಲ್ಲಿ ನೆನೆಯೋಕ್ಕೆ ಬ್ಲ್ಯಾಕಿಗೂ ಇಷ್ಟ ಅನಿಸುತ್ತೆ. ನನ್ನ ಪಕ್ಕದಲ್ಲೇ ಇತ್ತು, ಮತ್ತೆ ಓಡೋಗ್ಬಿಟ್ಟು ಮಳೆಯಲ್ಲಿ ಚೆನ್ನಾಗಿ ನೆಂದುಬಿಟ್ಟು ಮತ್ತೆ ಬರ್ತಾಯಿದೆ. ನೋಡಿ, ಹೇ ಬ್ಲ್ಯಾಕಿ, ಹಾಯ್ ಬ್ಲ್ಯಾಕಿ. ಥ್ಯಾಂಕ್ ಯು ಬ್ಲ್ಯಾಕಿ, ನಿಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೊತ್ತು ಮಳೆಗೆ. ಅಪ್ಪ ದೇವ್ರೆ, ಹುಷಾರಾಗಿ ಮನೆ ಸೇರಂಗೆ ಮಾಡಪ್ಪ. ದೇವೇಂದ್ರ ಎಂತ ಆಟ ಆಡ್ತಾರೆ ಅಂದರೆ, ಫುಲ್ಲು ನಮ್ಮನ್ನು ನೆನೆಸಿ ಇಲ್ಲೆಲ್ಲ ಮಳೆನೇ ಇಲ್ಲ. ಸ್ವಲ್ಪ ದೂರ ಬಂದರೆ ಮಳೆನೇ ಇಲ್ಲ. ಒಳ್ಳೆ ಹೂದೋಟ, ಸೂರ್ಯ ಮುಳುಗೋ ಟೈಮ್ ಆಗಿದೆ. ನೋಡಿ, ಸೂರ್ಯ ಮುಳುಗ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿ ನೋಡಿದ್ರು ಇವಾಗ ಬರೀ ಹೂದೋಟಗಳೇ ಇದೆ. ದೊಡ್ಡ ಶ್ರೀಮಂತರು ಅನಿಸುತ್ತೆ. ನೋಡಿ, ಏನು ಸಖತ್ತಾಗಿ ನೀರು ನಿಲ್ಲಕ್ಕೆ ಪಾಂಡೆಲ್ಲ ಮಾಡಿ, ನರ್ಸರಿ ಥರ ಮಾಡಿ ದೊಡ್ಡ ಹೂದೋಟ ಮಾಡಿದ್ದಾರೆ. ಸೂರ್ಯ ಮುಳುಗೋ ಸಮಯ ಸಖತ್ತಾಗಿ ಕಾಣಿಸ್ತಾ ಇದೆ. ಹಬ್ಬಾ, ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಹೂದೋಟ. ಹಬ್ಬಕ್ಕೆ ಒಳ್ಳೆ ದುಡ್ಡು ಮಾಡ್ತಾರೆ ಅನಿಸುತ್ತೆ ಗೈಸ್. ನೋಡಿ, ಫುಲ್ಲು ಮಳೆಯಲ್ಲಿ ನೆಂದ ಮೇಲೆ ಒಂದು ಸುಂದರ ವಾತಾವರಣ. ನಾನು ನಮ್ಮ ತೋಟಕ್ಕೆ ತೆಂಗಿನ ಮರ ಎಲ್ಲ ಇತ್ತಲ್ಲ ಗಾಯ್ಸ್, ನೋಡಿಬಿಟ್ಟು ತಗೊಳ್ಳೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸಿದ್ದು. ಆದರೆ ಇಲ್ಲಿ ಮನುಷ್ಯರೇ ಇಲ್ಲ ಯಾರೂ. ಸಖತ್ತಾಗಿ ಗಿಡಗಳೇನೋ ತುಂಬ ಚೆನ್ನಾಗಿದ್ದಾವೆ, ಬಟ್ ಆದರೆ ಇಲ್ಲಿ ಯಾರು ಮನುಷ್ಯರೇ ಇಲ್ಲ. ಇಲ್ಲೆಲ್ಲ ನೋಡಿ ಎಷ್ಟು ನಂಬಿಕೆ ಅಂತ ಜನಗಳ ಮೇಲೆ. ಎಷ್ಟು ಚೆನ್ನಾಗಿದೆ, ಜನನೇ ಇಲ್ಲ ಗೈಸ್ ಇಲ್ಲಿ. ಬರೀ ಎಲ್ಲವನ್ನು ಬಿಟ್ಟು ಹಾಗೆ ಹಾಕಿದ್ದಾರೆ. ಕ್ಯಾಮ್ರಾನೂ ಹಾಕಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಯಾರಾದರೂ ಏನಾದರೂ ತೊಗೊಂಡೋದ್ರೆ ಏನು ಮಾಡ್ತಾರೆ ಗೈಸ್ ಇವರು? ಮುಂದೆ ಬಂದೆ ಗೈಸ್, ಇನ್ನೊಂದು ನರ್ಸರಿ ನೋಡಿದೆ. ನೋಡಿ, ಇಲ್ಲೂ ತೆಂಗಿನ ಮರಗಳಿದ್ದಾವೆ. ನಮ್ಮ ತೋಟಕ್ಕೆ ತೆಂಗಿನ ಮರ ನೆಡೋಣ ಅಂತ ಗೈಸ್. ಇಂದಿನ ವಿಸ್ಮಯ ಏನಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೂರ್ಯ ಇದ್ದಾರೆ. ಆ್ಯಸ್ ಯೂಶುವಲ್ ನಾವು ಸೂರ್ಯನ ಯಾವಾಗಲೂ ನೋಡ್ತಿರ್ತೀವಿ ಅಲ್ವಾ, ಹಾಗೆ ಇನ್ನೊಂದು ವಿಸ್ಮಯ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿ ಚಂದ್ರ, ಇಲ್ಲಿ ಚಂದ್ರ, ಆ ಕಡೆ ಸೂರ್ಯ ಮುಳುಗ್ತಿದ್ದಾರೆ, ಚಂದ್ರ ಹುಟ್ಟುತ್ತಿದ್ದಾರೆ. ಇದು ಯಾವ ದಿನ ಅಂತ ಕಮೆಂಟ್ ಮಾಡಿ, ಓಕೆನಾ?
ಫೈನಲ್ಲಿ ಬ್ಯಾಂಗ್ಳೂರ್ ಬಂದೆ ಗಾಯ್ಸ್. ನೋಡಿ ಹೇಗಿದೆ ನಮ್ಮ ಇಲ್ಲಿನ ಚಂದ್ರ. ಎಲ್ಲ ಮೋಡಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ ಚಂದ್ರದೇವ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನೆಲ್ಲ ವೀಡಿಯೋಸು ನಿಮಗೆ ಮೊದಲೇ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.